14,80,000 ಇದೆ. 14.5 ನೆಗೋಷಿಯಬಲ್ ಆಗುತ್ತೆ ಸರ್. ಹಾಂ ಸ್ವಲ್ಪ. ಇದು 10,50,000. ನೆಗೋಷಿಯಬಲ್ ಆಗುತ್ತೆ ಸರ್. ಇದು 675. 675 ಒಂದು ಸ್ವಿಫ್ಟ್ ಸರ್. ಕೋಟಿಂಗ್ ಪ್ರೈಸ್ ಸರ್. ಇದು 4,10,000. ಇದು 7 ಲಕ್ಷ ಫೈನಲ್ ಆಗುತ್ತೆ. ಇದು 7,25,000. ನೆಗೋಷಿಯಬಲ್ ಆಗುತ್ತೆ ಸರ್. ಯೂಟ್ಯೂಬ್ ಚಾನಲ್ ತೆಗೆದಾನ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ, ಬೆಲ್ ಬಟನ್ ಮಾಡಿರಿ. ಒಂದು ಹರಿಪ್ರಿಯ ಕಾರ್ಸ್ ಅಂತ ನಾರ್ತ್ ಕರ್ನಾಟಕದಲ್ಲೇ ತುಂಬ ಹಳೇದು. 97ಇಂದ ಈ ಬಿಸ್ನೆಸ್ಸಲ್ಲಿ ಇದ್ದೀವಿ. ತುಂಬ ಜನ ಹೇಳ್ತಾರೆ ನಾವು 95 ಇದ್ದೀವಿ, 96. ಆದರೆ ಪ್ಯೂರ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ತಾ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಮಾಡಿ ಯಾರೂ ಇಲ್ಲ. ಇಲ್ಲಿ ಇದ್ದಿದ್ದು ನಾವು ಮಾತ್ರ. ಅದಕ್ಕೆ ಪ್ರೂಫ್ನು ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ವಿತ್ ಪ್ರೂಫ್ ಯಾರು ತೊಗೊಂಡಿದ್ದಾರೆ ಅವ್ರದ್ದು ಇಲ್ಲಿ ಫೋನ್ ನಂಬರು, ಕಾಂಟ್ಯಾಕ್ಟು, ಅವ್ರದ್ದು ಫೋಟೋ ಎಲ್ಲ ಹಾಕ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಪ್ರೊವೈಡ್ ಮಾಡ್ತಿರ್ಬೇಕಂದ್ರೆ. ಸರ್ ಇವತ್ತಿನ ಸ್ಟಾಕಲ್ಲಿ ಯಾವ ಥರ ವೆಹಿಕಲ್ಸ್ ಇದೆ ಸರ್? ನಮ್ಮ ಹತ್ರ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಮಾತ್ರ ಬರೋದು. ಆಕ್ಸಿಡೆಂಟ್ ವೆಹಿಕಲ್ಸ್ ನಾವು ಒಳಗೆ ತೊಗೊಳೋದಿಲ್ಲ. ಎಲ್ಲ ಕಂಡೀಷನ್ ಇರುತ್ತೆ. ಯಾವ ವೆಹಿಕಲ್ ಬಂದರೂ ಫಸ್ಟು ಚೆಕ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಆಮೇಲೆ ಇದು ಮಾಡ್ತೀವಿ. ಆಮೇಲೆ ಯಾರಾದರೂ ವೆಹಿಕಲ್ ಕೊಡೋದಿದ್ರೂ ನೀವು ಬೇರೆ ಈಗೇನು ಆನ್ಲೈನ್ ಹೆಸರು ಹೇಳೋದು ಬೇಡ, ಅಲ್ಲಿ ಏನು ಕೊಡ್ತಿರಲ್ಲ ಅದಕ್ಕಿಂತ ಒಳ್ಳೆ ಪ್ರೈಸೇ ಕೊಡಿಸ್ತೀವಿ. ಒಂದು ಪ್ರೈಸ್ಗಿಂತ ಸೆಕೆಂಡ್ ಹೇಳ್ಬೇಕಂದ್ರೆ ಡಾಕ್ಯುಮೆಂಟೇಷನ್. ನೀವು ಸೆಲ್ಲರ್ ಏನು ಕೊಡ್ತಿರಲ್ಲ ಅಲ್ಲಿ ಟ್ರಾನ್ಸ್ಫರ್ ಯಾವಾಗ ಆಗುತ್ತೆ, ಯಾರಿಗಾಗುತ್ತೆ ಏನೂ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಹತ್ರ ಆದರೆ ನೀವು ಫಾಲೋಅಪ್ ಮಾಡ್ಬೋದು. ಟ್ರಾನ್ಸ್ಫರ್ ಆಯ್ತಾ ಇಲ್ಲ, ನಮ್ಮ ಹತ್ರನೇ ವೆಹಿಕಲ್ ಇರುತ್ತೆ. ನಮ್ಮ ಹತ್ರದಿಂದ ಹೋದರೆ ಟ್ರಾನ್ಸ್ಫರ್ ಮಾಡೇ ನಾವು ವೆಹಿಕಲ್. ಸರ್ ನಿಮ್ಮ ಹತ್ರ ಲೋನ್ ಆಪ್ಷನ್ ಆಗಿದೆ ಸರ್? ಲೋನ್ ಆಪ್ಷನ್ ಇದೆ. 2013 ಮೇಲಿಂದ ಯಾವ ವೆಹಿಕಲ್ ಇದ್ರೂ ಲೋನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ದಿನ ಆಗುತ್ತೆ ಸರ್ ಲೋನ್ ಆಗೋಕ್ಕೆ? ಲೋನ್ ಹಾಕಿ ಲೋಕಲ್ ಕಸ್ಟಮರ್ ಅಥವಾ ಹೊರಗಡೆ ಕಸ್ಟಮರ್ ಇದ್ರು, ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ದು, ಇನ್ಕಮ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಒಂದೇ ದಿವಸದಲ್ಲೇ ಮಾಡ್ಬೋದು. ಸಿಬಿಲ್ ಎಲ್ಲ ಚೆನ್ನಾಗಿದೆ. ಮತ್ತೊಂದು ಸ್ವಿಫ್ಟ್ ಹುಡುಕ್ತಿದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2014 ಮಾಡಲ್ ಇದು ಸ್ವಿಫ್ಟ್ ವಿಡಿ. ಓನರ್ಸ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್. ವಿಡಿ ಅಂದರೆ ಡೀಸೆಲ್ ವರ್ಷನ್ ಆಗಿರುತ್ತೆ. ಈಗ ನಿಮಗೆ ಟೈರ್ ಕಂಡೀಷನ್ಸ್ ನೋಡ್ತಾ ಇರ್ಬೋದು, ಬಾಡಿ ಲೈನೆಲ್ಲ ನೋಡ್ತಾ ಇರಿ ಸರ್. ಕೋಟಿಂಗ್ ಪ್ರೈಸ್ ಸರ್? ಇದು 4,10,000 ಸರ್. ನೆಗೋಷಿಯಬಲ್ ಆಗುತ್ತೆ ಸರ್? ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಲೋನ್ ಮಾಡ್ಬೋದು. ಒಂದು 3 ಲಕ್ಷ, 2.5-3 ಲಕ್ಷ ಲೋನ್ ಮಾಡ್ಬೋದು ಸರ್. ಮತ್ತೊಂದು ಇವ್ರ ಹತ್ರ ಸುಜುಕಿ ಬ್ರಿಜಾ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಬ್ರೀಜಾ ZA ಇದು 2016 ಮಾಡಲ್. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ಸ್ ತೋರಿಸಿದ್ದೀನಿ, Single owner. ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು. ಈಗ ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ. ZA ಅಂದರೆ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರಿ, ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 675. 675 ಒಂದು ಸ್ವಿಫ್ಟ್ ರೇಂಜ್ ಅಲ್ಲಿ ಬ್ರಿಜಾ ಸಿಗ್ತಾ ಇದೆ ನಿಮಗೆ. ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಯಾವ ಸಿಂಗಲ್ ಓನರ್ ZA. ಸರ್. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? 5 ಲಕ್ಷ ಮಾಡ್ಬೋದು, 5-5.5 ಲಕ್ಷನೂ ಮಾಡ್ಬೋದು. ಅವ್ರದ್ದು ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ಮಾಡ್ಬೋದು. ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2017 ಮಾಡಲ್. ಸರ್. ಓನರ್ಸ್ ಎಷ್ಟಾಗಿದೆ ಸರ್? ಓನರ್ ಸಿಂಗಲ್ ಓನರ್. ಸರ್. ಕಿಲೋಮೀಟರ್ ಸರ್? ಕಿಲೋಮೀಟರ್ ಇದು 90,000 ರನ್ ಆಗಿದೆ. ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಇದು ಮ್ಯಾಗ್ನಾ ವೇರಿಯಂಟ್. ಮ್ಯಾಗ್ನಾ ಅಂದ್ರೆ ಟಾಪ್ ಎಂಡ್ ಸರ್? ಇಲ್ಲ, ಟಾಪ್ ಎಂಡ್ ಅಲ್ಲ, ಮಿಡ್ಲ್ ವರ್ಷನ್. ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರ ಕೋಟಿಂಗ್ ಪ್ರೈಸ್ 3,10,000. ಕೂತಾಗ ಒಂದು 3 ಲಕ್ಷ ಒಳಗೆ ಆಗುತ್ತೆ. 290. ಸರ್ ಇವ್ರ ಹತ್ರ ಮತ್ತೊಂದು ಬೊಲೋರೋ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2017 ಮಾಡಲ್ ZLX. ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಈಗ ನಿಮಗೆ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ. ಹಾಗೆ ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 7 ಲಕ್ಷ. ನೆಗೋಷಿಯಬಲ್ ಆಗುತ್ತೆ ಸರ್? ಹಾಂ ಆಗುತ್ತೆ. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಲೋನ್ ಆಗುತ್ತೆ. 5-5.5 ಲಕ್ಷ ಲೋನ್ ಆಗುತ್ತೆ ಸರ್. ಇವ್ರ ಹತ್ರ ಆಲ್ಟೋ K10 ಸರ್ ಇದು? ಹಾಂ, ಆಲ್ಟೋ K10 ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2011 ಮಾಡಲ್, ಸೆಕೆಂಡ್ ಓನರ್. ಲೆವೆಲ್ ಮಾಡಲ್ ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಬಾಡಿ ಲೈನ್. ಈಗ ನಿಮಗೆ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ. ಓನರ್ಸ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್. ಫುಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 2,10,000. 2 ಲಕ್ಷ ಒಳಗೆ ಆಗುತ್ತೆ. ಸ್ವಲ್ಪ ಕೂತಾಗ 190, 85-90 ಕ್ಲೋಸಿಂಗ್ ಆಗುತ್ತೆ ಫೈನಲ್. ಬಟ್ ಅರ್ಬನ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಅರ್ಬನ್ ಕ್ರೂಸರ್ ಇದು ಪೆಟ್ರೋಲ್ 22 ಮಾಡಲ್. ಈಗ ತಾನೇ ಜಸ್ಟ್ ಬಂದಿರೋ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಸರ್. ಓನರ್ಸ್ ಎಷ್ಟಾಗಿದೆ? ಅರ್ಬನ್ ಕ್ರೂಸರ್ ಮ್ಯಾನುವಲ್ ಅಲ್ಲಿ ಇದೆ, ಟಾಪ್ ಎಂಡ್ ಮಾಡಲ್. ಓನರ್ ಸಿಂಗಲ್ ಇದೆ ಸರ್. ಕಿಲೋಮೀಟರ್ ಸರ್? ಕಿಲೋಮೀಟರ್ 70,000 ಆಗಿದೆ ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರ ಕೋಟಿಂಗ್ ಪ್ರೈಸ್ 870. ನೆಗೋಷಿಯಬಲ್ ಆಗುತ್ತೆ ಸರ್? ಆಗುತ್ತೆ. 8.5 ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2013 ಮಾಡಲ್ ಸ್ವಿಫ್ಟ್ VDI. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಸಿಂಗಲ್ ಓನರ್. ನೋಡ್ತಾ ಇರಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಇದೆ. ಡೀಸೆಲ್ ಸಿಂಗಲ್ ಓನರ್. ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 4,15,000. ನೆಗೋಷಿಯಬಲ್ ಆಗುತ್ತೆ ಸರ್? ಹಾಂ ಆಗುತ್ತೆ. ಒಂದು 4 ಲಕ್ಷಕ್ಕೆ ಆಗುತ್ತೆ ಫೈನಲ್. ಗಾಡಿ ತುಂಬ ಚೆನ್ನಾಗಿದೆ. 4 ಟೈರ್ ಹೊಸದು ವಿತ್ ಅಲಾಯ್ ವೀಲ್ ಬರುತ್ತೆ ಸರ್. ಮತ್ತೊಂದು ಇವ್ರ ಹತ್ರ ಈಕೋ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2022 ಮಾಡಲ್ ಸರ್. 5 ಸೀಟರ್ 7 ಸೀಟರ್? 7 ಸೀಟರ್ ಪ್ಯೂರ್ ಪೆಟ್ರೋಲ್ ಇದೆ. ಹಾಂ ಸರ್. ಗಾಡಿ ಚೆನ್ನಾಗಿದೆ. 4 ಟೈರ್ ಹೊಸದು. ಹಾಗೆ ಬಾಡಿ ಲೈನ್ ಎಲ್ಲ ತೋರಿಸ್ತಾ ಜಸ್ಟ್ 70,000 ರನ್ ಆಗಿದೆ ಅಷ್ಟೇ. ಟೈರ್ ಕಂಡೀಷನ್ಸ್ ನೋಡ್ತಾ ಇದೆ ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 4,90,000.
ಸರ್ ಯಾರಾದರೂ ಮಹೇಂದ್ರ ಬುಲೆರೋ ಹೆಮಾಕ್ ಇಂಜಿನ್ ವಿತ್ ಪವರ್ ಪ್ಲಸ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಮಾಡಲ್ ಏನು ಸರ್? ಇದು 2018 ಮಾಡಲ್. 2018 ಮಾಡಲ್. ಸರ್ ಓನರ್ಸ್ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು ಬಾಡಿ ಲೈನ್ ಹಾಗೆ ನಿಮಗೆ ಟೈರ್ ಕಂಡೀಷನ್ಸ್ ನೋಡ್ತಾ ಇರಿ, ತುಂಬ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 7,25,000. ನೆಗೋಷಿಯಬಲ್ ಆಗುತ್ತೆ ಸರ್? ಹಾಂ ಸರ್ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್? ಲೋನ್ ಮಾಡ್ಬೋದು, 6 ಲಕ್ಷ ಲೋನ್ ಮಾಡ್ಬೋದು. ಸರ್ ಈಗ ನಿಮ್ಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಸರ್. ಯಾರಾದರೂ i10 ಹುಡುಕ್ತಾ ಇದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2014 ಮಾಡಲ್, ಸೆಕೆಂಡ್ ಓನರ್ ಇದೆ. ಸರ್ ಓನರ್ ಸೆಕೆಂಡ್ ಓನರ್ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು ಕೋಟಿಂಗ್ ಪ್ರೈಸ್ 340, 3,40,000. ನೆಗೋಷಿಯಬಲ್ ಆಗುತ್ತೆ ಸರ್? ಹಾಂ, ಸ್ವಲ್ಪ ಆಗುತ್ತೆ. ಲೋನ್ ಆಪ್ಷನ್ ಎಷ್ಟಿದೆ ಸರ್ ಇದಕ್ಕೆ? ಲೋನ್ ಮಾಡ್ಬೋದು, ಒಂದು 2-2.5 ಲಕ್ಷ ಲೋನ್ ಮಾಡ್ಬೋದು. ಯಾರಾದರೂ 7 ಸೀಟ್ರಲ್ಲಿ ಟಾಟಾ ಹೆಕ್ಸಾ ಹುಡುಕ್ತಿದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಟಾಟಾ ಹೆಕ್ಸಾ ಇದು 2017 ಮಾಡಲ್, ಟಾಪ್ ಎಂಡ್ ಮಾಡಲ್ ಇದು. 4-wheel drive. 4-wheel drive ಸರ್? 4x4 4-wheel drive ಬರುತ್ತೆ, ಫುಲ್ಲಿ ಲೋಡೆಡ್. ಇದರಲ್ಲಿ ಏರ್ ಬ್ಯಾಗ್ಸ್ 10 ಬರುತ್ತಲ್ಲ ಸರ್? ಹಾಂ, 10 ಏರ್ ಬ್ಯಾಗ್ಸ್ ಬರುತ್ತೆ ಇದು. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರ ಕೋಟಿಂಗ್ ಪ್ರೈಸ್ 8 lakhs. ನೆಗೋಷಿಯಬಲ್ ಆಗುತ್ತೆ ಸರ್? ನೆಗೋಷಿಯಬಲ್ ಏನು ಜಾಸ್ತಿ ಆಗಲ್ಲ ಸರ್, 15,000 ಆಗ್ಬೋದು ಅಷ್ಟೇ. ಸರ್ ಮತ್ತೊಂದು ಇವ್ರ ಹತ್ರ ವೆನ್ಯೂ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2021 ಮಾಡಲ್, ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ಟರ್ಬೋ ಇದೆ. ಟರ್ಬೋ ಪೆಟ್ರೋಲ್ ಇಂಜಿನ್ ಸರ್ ಇದು. ಏರ್ ಕಂಡೀಷನ್ಸ್ ನೋಡಿ, ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ಸರ್. ಓನರ್ ಸರ್? ಸಿಂಗಲ್ ಓನರ್ ಸರ್. ಕಿಲೋಮೀಟರ್ ಎಷ್ಟಾಗಿದೆ ಸರ್ ಇದು? ಕಿಲೋಮೀಟರ್ 60,000 ಆಗಿದೆ, ವಿತ್ ಸನ್ರೂಫ್ ಬರುತ್ತೆ ಇದು. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರದ್ದು ಕೋಟಿಂಗ್ ಪ್ರೈಸ್ 7,75,000. ನೆಗೋಷಿಯಬಲ್ ಆಗುತ್ತೆ? ಹಾಂ, ಸ್ವಲ್ಪ ಆಗುತ್ತೆ. ಬುಲೆರೋ ಓಡುತ್ತಿದೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2020 ಮಾಡಲ್. 20 ಮಾಡಲ್ ಸರ್? ಹಾಂ, 20 ಮಾಡಲ್, B6 ಆಪ್ಷನಲ್, ಟಾಪ್ ಎಂಡ್ ಮಾಡಲ್. ಸರ್ ಈಗ ನಿಮಗೆ ಬಾಡಿ ಲೈನಲ್ಲಿ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ಸ್ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರದ್ದು ಕೋಟಿಂಗ್ ಪ್ರೈಸ್ 775. 775 ಸರ್. ಸರ್ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಿ ಸರ್? ಲೋನ್ ಮಾಡ್ಬೋದು, 6 ಲಕ್ಷ 6.5 ಲಕ್ಷ ಲೋನ್ ಮಾಡ್ಬೋದು. ಸರ್ ಈಗ ನೀವು ಬಾಡಿ ಲೈನೆಲ್ಲ ನೋಡ್ತಾ ಇರ್ಬೋದು, ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ, ತುಂಬ ನೈಟ್ ಮೇಂಟೈನ್ ಅಲ್ಲ ಅಂತಲೇ ಹೇಳ್ಬೋದು. ಎಷ್ಟು ಹೇಳಾಗುತ್ತೆ ರೇಟ್? ನಲ್ಲಿ ಸ್ವಿಫ್ಟ್ ಹುಡುಕ್ತಾ ಇದೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2018 ಮಾಡಲ್, VXI ಪೆಟ್ರೋಲ್ ಸ್ವಿಫ್ಟ್ ಇದೆ. ಪೆಟ್ರೋಲ್ VXI ಅಂದ್ರೆ ಮಿಡಲ್ ವರ್ಷನ್ ಸರ್? ಹಾಂ, ಮಿಡಲ್ ವರ್ಷನ್. ನೋಡ್ತಾ ಇರ್ಬೋದು ಬಾಡಿನೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಿಮಗೆ Second owner ಇದೆ. ತೋರಿಸ್ತಾ ಇದ್ದೀನಿ, ಹಾಗೆ ಬಾಡಿ ಲೈನ್ ನೋಡ್ತಾ ಇರಿ. ಈಗ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತೀನಿ. ಸೆಕೆಂಡ್ ಓನರ್ ಸರ್ ಇದು? ಹಾಂ, ಇದು ಸೆಕೆಂಡ್ ಓನರ್ ಆಗಿದೆ. ಸರ್ ಕಿಲೋಮೀಟರ್ ಎಷ್ಟಾಗಿದೆ ಸರ್? ಇದು 80,000 ಆಗಿದೆ. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು 520, ಒಂದು 5 ಲಕ್ಷದವರೆಗೂ ಆಗುತ್ತೆ ಫೈನಲ್. ಸರ್ ಯಾರಾದರೂ ಆಡಿ Q3 ಹುಡುಕ್ತಿದ್ರೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2019 ಮಾಡಲ್, ನೋಡ್ತಾ ಇರ್ಬೋದು ತುಂಬ ನೀಟ್ ಡಾಕ್ಟರ್ ಯೂಸ್ಡ್, ಸಿಂಗಲ್ ಓನರ್. ಈಗ ನಿಮಗೆ ಟೈರ್ ಕಂಡೀಷನ್ಸ್ ಕೊಡ್ತಾ ಇದ್ದೀನಿ, ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ಸರ್. ಇದರಲ್ಲಿ ಫೀಚರ್ಸ್ ಏನೇನು ಬರುತ್ತೆ ಸರ್? ಫೀಚರ್ಸ್ ಎಲ್ಲ ಬರುತ್ತೆ ಸರ್, ಇದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಅಲ್ಲ, ಎಲ್ಲ ಫೀಚರ್ಸ್ ಬರುತ್ತೆ. ಇದು ಅಲಾಯ್ ವೀಲ್ ಅವೆಲ್ಲ ಕಾಮನ್, ಲೆದರ್ ಸೀಟಿಂಗು, ಮತ್ತು ಸನ್ರೂಫು, ಕ್ರೂಸ್ ಕಂಟ್ರೋಲ್. ಕೋಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇದರದ್ದು ಕೋಟಿಂಗ್ ಪ್ರೈಸ್ ಏನು ಹೇಳ್ತಿದ್ರೆ ಸರ್ ವೆಹಿಕಲ್? ಇದು ಫೈನಲ್ 19,25,000 ಆಗುತ್ತೆ ಫೈನಲ್ ಪ್ರೈಸ್. ಫೈನಲ್ ಟು ಫೈನಲ್ ಸರ್? ಹಾಂ, ಫೈನಲ್. ಸರ್ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಲೋನ್ ಮಾಡ್ಬೋದು, 15-16 ಲಕ್ಷ ಲೋನ್ ಮಾಡ್ಬೋದು. ಸರ್ ಮತ್ತೊಂದು ಇವ್ರ ಹತ್ರ ಟಾಟಾ ಜಸ್ಟ್ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2018 ಮಾಡಲ್, XT ಟಾಪ್ ಎಂಡ್ ಮಾಡಲ್ ಈಗ. ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್, ಸಿಂಗಲ್ ಓನರ್. ಸರ್ ಕಿಲೋಮೀಟರ್ ಸರ್? ಇದು ಕಿಲೋಮೀಟ್ರ್ 80,000 ರನ್ ಆಗಿದೆ. ಸರ್ ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್? ಇದರದ್ದು ಪ್ರೈಸು 4,90,000, ಟಾಪ್ ಎಂಡ್ ಮಾಡಲ್, ಡೈಮಂಡ್ ಕಟಿಂಗ್ ಎಲ್ಲ ವಿಲ್ ಬರುತ್ತೆ. ಲೋನ್ ಆಪ್ಷನ್ ಇರುತ್ತೆ ಸರ್? ಲೋನ್ ಮಾಡ್ಬೋದು. ಸರ್ ಮತ್ತೊಂದು ಇವ್ರ ಹತ್ರ ವೆಂಟೋ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2014 ಮಾಡಲ್, ಟಾಪ್ ಎಂಡ್ ಹೈಲೈನ್, ಡೀಸೆಲ್ ವರ್ಷನ ಸರ್? ಸೆಕೆಂಡ್ ಓನರ್. ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಟಾಪ್ ಎಂಡ್ ಮಾಡಲ್. ಸರ್ ಇದರಲ್ಲಿ ಫೀಚರ್ಸ್ ಏನು ಬರುತ್ತೆ ಸರ್? ಇದು ಮ್ಯಾಗ್ ವೀಲ್ ಬರುತ್ತೆ, ಅಲಾಯ್ ವೀಲ್, ಲೆದರ್ ಸೀಟಿಂಗು, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸರ್ ಈಗ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 1,10,000 ರನ್ ಆಗಿದೆ. ಸರ್ ಪ್ರೈಸ್ ಏನು ಹೇಳ್ತಿದ್ದಾರೆ ಸರ್? ಇದರದ್ದು 390, ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಮತ್ತೊಂದು ಯಾರಾದರೂ ಎಲೆಕ್ಟ್ರಿಕಲಲ್ಲಿ EV ವೆಹಿಕಲ್, ಅದು ಟಾಪ್ ಎಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು, ಡಾರ್ಕ್ ಎಡಿಷನ್ ಟಾಟಾ ನೆಕ್ಸನ್ ಹುಡುಕ್ತಿದೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2022 ಮಾಡಲ್, ಸಿಂಗಲ್ ಓನರ್. ಸರ್ ಈಗ ನಿಮಗೆ ಟೈರ್ ಕಂಡೀಷನ್ಸ್ ತೋರಿಸ್ತಾ ಇದ್ದೀನಿ, ಟಾಪ್ ಎಂಡ್ ಬಾಡಿ ಮಾಡಲ್, ಲೈನ್ ನೋಡ್ತಾ ಇರ್ಬೋದು. XZ+ ಲಕ್ಸ್ ಅಂತ ಫುಲ್ಲಿ ಲೋಡೆಡ್ ಬರುತ್ತೆ, ವಿತ್ ಸನ್ರೂಫ್. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರದ್ದು ಕೋಟಿಂಗ್ ಪ್ರೈಸ್ 9 lakhs ನೆಗೋಷಿಯಬಲ್ ಇದೆ. 9 lakhs ಸರ್? 9 lakhs, ಜಸ್ಟ್ 50,000 ರನ್ ಆಗಿದೆ. ನಿಮಗೆ ನೆಕ್ಸಾನ್ EVಲಿ ಕಡಿಮೆ ರನ್ನಿಂಗ್ ಸಿಗೋದು ತುಂಬ ಕಡಿಮೆ. ಸರ್ ಇದು ಅರೌಂಡ್ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಇದು 200 ಬರುತ್ತೆ, 200 to 240. ಸರ್ ಮತ್ತೊಂದು ಇರುತ್ತೆ ಸ್ಕೋಡಾ ರ್ಯಾಪಿಡ್. ಯಾರಾದರೂ ಜೀಪ್ ಕಂಪಾಸ್ ಹುಡುಕ್ತಿದೆ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? 2019 ಮಾಡಲ್ ಇದೆ.
ಟಾಪ್ ಎಂಡ್ ಮಾಡಲ್, ಓನರ್ಸ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ಹಾಗೆ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡೋದು. ಈಗ ನಿಮಗೆ ಬ್ಯಾಕ್ ಸೈಡ್ ಟೈರ್ ಕಂಡೀಷನ್ಸ್ ತೋರಿಸಿದ್ದೀನಿ, ಫ್ರಂಟ್ ಟೈರ್ ಕಂಡೀಷನ್ಸ್ ನೋಡ್ತಾ ಇರ್ಬೋದು. ಸರ್ ಕಿಲೋಮೀಟರ್ ಎಷ್ಟಾಗಿದೆ ಸರ್? ಇದು 120 ರನ್ ಆಗಿದೆ. ಟಾಪ್ ಎಂಡ್ ಮಾಡಲ್ ಅಂದ್ರೆ ಪನೋರಮಿಕ್ ಸನ್ ರೂಫ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದು ಜಸ್ಟ್ 10 ಲಕ್ಷ. ನೆಗೋಷಿಯಬಲ್ ಆಗುತ್ತೆ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಸರ್ ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಲೋನ್ 8 ಲಕ್ಷ ಮಾಡ್ಬೋದು. ಸರ್ ಮತ್ತೊಂದು ಇರುತ್ತೆ, ಗ್ರ್ಯಾಂಡ್ ವಿಟಾರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು ಹೊಸ ಗಾಡಿ ಸರ್, ಜಸ್ಟ್ ಇನ್ನೂ 1 ವರ್ಷನೂ ಆಗಿಲ್ಲ. 2025 ಮಾಡಲ್, ಗ್ರ್ಯಾಂಡ್ ವಿಟಾರಾ ಝೀಟಾ ವರ್ಷನ್. ಇದು ಜಿಟಾ ಅಂದ್ರೆ ಟಾಪ್ ಎಂಡ್ ವರ್ಷನ್. ಝೀಟಾ ಅಂದ್ರೆ ಟಾಪ್ ಎಂಡ್ ಆಲ್ಫಾ ಬರುತ್ತೆ. ನೋಡಿ ಅದಕ್ಕಿಂತ 1 ವರ್ಷ ಸನ್ ರೂಫ್ ಬರಲ್ಲ ಅಷ್ಟೇ, ಅದು ಬಿಟ್ಟೆಲ್ಲ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇದರದ್ದು 14.5. ನೆಗೋಷಿಯಬಲ್ ಆಗುತ್ತೆ ಸರ್? ಹಾಂ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಯಾರಾದರೂ ಇನೋವಾ ಕ್ರಿಸ್ಟಾ ಹುಡುಕ್ತಿದೆ, ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 21 ಮಾಡಲ್. ಸರ್ ಓನರ್ಸ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್, ವಿ ಮಾಡಲ್. ಈಗ ನಿಮಗೆ ಬಾಡಿ ಲೈನ್ ನ್ಯೂ ಶೇಪ್ ಇದೆ. ಟೈರ್ ಕಂಡೀಷನ್ ನೋಡಿದೆ. ಈಗ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಯಾವ ವರ್ಷನ್ ಬರುತ್ತೆ ಸರ್ ಇದು? ಇದು ವಿ ಮಾಡಲ್. ಇದು ನೋಡ್ತಾ ಇರ್ಬೋದು ಇಂಟೀರಿಯರ್. ಮಧ್ಯದಲ್ಲಿ ಕ್ಯಾಪ್ಟನ್ ಸೀಟ್ ಬರುತ್ತೆ, 6+1 ಸೀಟಿಂಗ್ ಇದು. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದ್ರದ್ದು ಕೋಟಿಂಗ್ ಪ್ರೈಸ್ 21 lakhs. 21 lakhs. 21 lakhs. ಇದು ನ್ಯೂ ಶೇಪ್ ಅಂದ್ರೆ ಡೈಮಂಡ್ ಕಟಿಂಗ್ ಅಲೈವಿಲ್ ಬರುತ್ತೆ. ಸರ್ 21. ಲೋನ್ ಆಪ್ಷನ್ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಲೋನ್ ಆಗುತ್ತೆ, ಒಂದು 15 ಲಕ್ಷ 16 ಲಕ್ಷ ಲೋನ್ ಮಾಡ್ಬೋದು. ಯಾರಾದರೂ 4 ವೀಲ್ ಡ್ರೈವಲ್ಲಿ XUV 500 ಹುಡುಕ್ತಾ ಇದೆ, ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸರ್. ಮಾಡಲ್ ಏನು ಸರ್? ಇದು 2012 ಮಾಡಲ್. ಸರ್ ಓನರ್ಸ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್. ಸರ್ ಇದರಲ್ಲಿ ಫೀಚರ್ಸ್ ಏನೇನು ಬರುತ್ತೆ ಸರ್? ಇದು W8 ಟಾಪ್ ಎಂಡ್ ಮಾಡಲ್ ಇದೆ, ವಿತ್ ಸನ್ ರೂಫ್, ವಿತ್ 4 ವೀಲ್ ಡ್ರೈವ್. ಸನ್ ರೂಫ್ ಇಲ್ಲ, 4 ವೀಲ್ ಡ್ರೈವ್ ಬರುತ್ತೆ. ಯಾಕಂದ್ರೆ XUV ಅಲ್ಲಿ ನಾರ್ಮಲ್ ಆಗಿ 4 ವೀಲ್ ಡ್ರೈವ್ ಯಾರು ತಗೊಂಡಿಲ್ಲ, ತುಂಬಾ ಕಡಿಮೆ ಇರೋದು. ಸರ್ ಈಗ ನಿಮಗೆ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಕಿಲೋಮೀಟರ್ ಎಷ್ಟಾಗಿದೆ ಸರ್ ಇದು? ಜಸ್ಟ್ 80,000 ರನ್ ಆಗಿದೆ. ಜೆನ್ಯೂನ್ ರನ್. ಶೋರೂಮ್ ಹಿಸ್ಟ್ರಿ ಇದೆ ಸರ್? ಹಾಂ, ಶೋರೂಮ್ ಹಿಸ್ಟ್ರಿ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ. ಲೆದರ್ ಸೀಟಿಂಗ್ ಬರುತ್ತೆ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ. ತುಂಬ ನೀಟ್ ಮೇಂಟೈನ್ ಮಾಡಿದ್ದಾರೆ ಈ ವೆಹಿಕಲ್ನ. ಸರ್ ಕೋಟಿಂಗ್ ಪ್ರೈಸ್ ಏನಿದೆ ಸರ್? ಇದರದ್ದು ಕೋಟಿಂಗ್ ಪ್ರೈಸ್ 6.5 ಲಕ್ಷ. ನೆಗೋಷಿಯಬಲ್ ಇದೆ ಸರ್? ಹಾಂ, ಸ್ಲೈಟ್ಲಿ ನೆಗೋಷಿಯಬಲ್. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ ಆಗಲ್ಲ ಇದಕ್ಕೆ. 12 ಲೋನ್ ಆಗಲ್ಲ ಸರ್? ಲೋನ್ ಆಗಲ್ಲ.